ನೋಡಿದ ತಕ್ಷಣ ಸ್ಟೇಡಿಯಂ ಕಾಣುತ್ತೆ, ಬಟ್ ಇಷ್ಟು ಖರ್ಚಾಗಿದೆ ಅಂತ ಬೋರ್ಡ್ ನೋಡಿದ ತಕ್ಷಣ ನನಗೆ ಶಾಕ್ ಹೊಡೆದಿದ್ದು. ಎಷ್ಟು ಖರ್ಚಾಗಿದೆ ಅಂತ ಹೇಳ್ತಿದ್ದಾರೆ? ಈಗ ನೋಡಿ, ಮೂರ್ನಾಲ್ಕು ಜಾಗ ಬೋರ್ಡ್ ಹಾಕಿದ್ದಾರೆ ಅವರು. ಎಕ್ಸಾಂಪಲ್ ಒಂದ್ ಜಾಗ ಏನ್ ಹಾಕಿದ್ದಾರೆ, 4,11,000 ಅಂದ್ರೆ 411 ಲಕ್ಷ ಅಂದ್ರೆ 4,11 ಲಕ್ಷ ಅಂತ ಹೇಳಿ ಒಂದ್ ಕಡೆ ಬೋರ್ಡ್ ಹಾಕಿದ್ದಾರೆ. ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಹೇಗಿರ್ಬೇಕು? ಫಸ್ಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಅಂದ್ರೆ ಅದು ಎಲ್ಲಾ ತಾಲೂಕೆ ಮಾದರಿ ಆಗಂತ ಒಂದು ಸ್ಟೇಡಿಯಂ ಇರಬೇಕು. ಅಂಡ್ ಒನ್ ಆಫ್ ದ ಮೇನ್ ಸ್ಟೇಡಿಯಂ ಅದು. ಆ ಮೇನ್ ಸ್ಟೇಡಿಯಂ ಈ ಲೆವೆಲ್ ಕಳಪೆ ಕಾಮಗಾರಿ ಅಂದ್ರೆ ಅದು ಯಾವ್ದಲ್ಲ, 42 acres ಅಲ್ಲಿ ಕಟ್ಟಿರೋದು. ಸ್ಟೇಟ್ ಬಜೆಟ್ ಬರುತ್ತೆ, ಸಪರೇಟ್ ಆಗಿ ಎಕ್ವಿಪ್ಮೆಂಟ್ಸ್ಗೆ ಬಜೆಟ್ ಬರುತ್ತೆ. ಅದೆಲ್ಲ ಎಕ್ವಿಪ್ಮೆಂಟ್ಸ್ ಏನ್ ಮಾಡ್ತಾರೆ, ಸ್ಟೋರ್ ರೂಮ್ ಅಲ್ಲಿ ಮುಚ್ಚಿಡೋದು ಕೆಲಸ. ಸ್ಟೋರ್ ರೂಮ್ ಅಲ್ಲದೆ ಅದು ಒಂದು ಬಾತ್ರೂಮ್. ಅದು ಬಾತ್ರೂಮ್ ಒಳಗಡೆ ಆ ಬಾತ್ರೂಮ್ ಮುಚ್ಚಿಟ್ಟಿರ್ತಾರೆ. ಡೌಟ್, ನಿಮ್ಗೆ ಕೇಸ್ ಹಾಕಿರೋದು ಒಂದ ಎರಡ? 2 ಕೇಸ್ ಹಾಕಿದ್ದಾರೆ. ಅವತ್ತು DC ಅವ್ರು ಮಾಡಿರೋದು ಒಂದೇ ಅಂತ ನಮ್ಗೆ ಕೇಳಲ್ಪಟ್ಟೆ. ನೋಡಿ, DC ಅವರು ಒತ್ತಡ ಮಾಡಿದ್ದು ಇವರಿಗೆ ಪೊಲೀಸ್ ಅವ್ರ ಮೇಲೆ ರಾತ್ರಿ 11 ಗಂಟೆ, ನಮ್ಮ ಮಾಹಿತಿ ಬಂದಿರೋದು ರಾತ್ರಿ 11 ಗಂಟೆ ಮೇಲೆ ಅವ್ರ ಮೇಲೆ ಪ್ರೆಷರ್ ಹಾಕಿದ್ರೆ ಪೊಲೀಸ್ ಅವ್ರ ಮೇಲೆ. ನಮ್ ಕರ್ನಾಟಕ ಸರ್ಕಾರದ ಹೇಗಿದೆ ಅಂದ್ರೆ, ಒಬ್ಬ ಅಚೀವ್ಮೆಂಟ್ ಮಾಡ್ತಾನೆ, ಯಾವ ರೀತಿ ಸೌಲಭ್ಯಗಳಿಲ್ಲ. ಸಿಂಡರಮ್ ಅಪ್ರೂವಲ್ ಆಗಿದ್ದ ಗ್ರೌಂಡ್ ನ ಖರ್ಚಾಕ್ ಮುಚ್ಚಿದ್ದಾರೆ. ಇಲ್ಲ VIP ಅಂದ್ರೆ ಆ ದಿವಸ ಸ್ಟೇಡಿಯಂ ಪರಿಸ್ಥಿತಿ ನೋಡ್ಬೇಕು, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಈಗ ನಾವು ಕೇಳಿದ್ರೆ ಇಲ್ಲ. ಈಗ ಲಾಸ್ಟ್ ಟೈಮ್ CM ಅವರು ಬರ್ತಾರೆ, ವಿತಿನ್ 2-3 days ಅಲ್ಲಿ ಇಷ್ಟು ದೊಡ್ಡ ಪ್ರೋಗ್ರಾಮ್ ಇದು ಮಾಡ್ತಾರೆ, ರೆಡಿ ಮಾಡ್ತಾರೆ. 75 lakhs ಖರ್ಚು ಮಾಡ್ಬಿಟ್ಟು ಪ್ರೋಗ್ರಾಮ್ ಮಾಡ್ತಾರೆ. ಬಟ್ ರೀಸೆಂಟ್ಲಿ ನ್ಯಾಷನಲ್ ಮೆಡಲ್ ಆಗಿರ್ತದೆ, ಬ್ರಾಂಜ್ ಮೆಡಲ್ ಖೇಲೋ ಇಂಡಿಯಾ ಮೆಡಲ್ ಆದ್ಮೇಲೆ ಒಂದು DC ಕಡೆಯಿಂದ ಆಯ್ತು, ಒಂದು DC ಆಡಳಿತ ಕಡೆಯಿಂದ, ಜಿಲ್ಲಾ ಆಡಳಿತ ಕಡೆಯಿಂದ ಅಪ್ರಿಸಿಯೇಷನ್ ನನಗೆ ಬರಲ್ಲ. ಸರ್ ನಮಸ್ತೆ. ನಮಸ್ಕಾರ. ಮೊದಲಿಗೆ ನಿಮ್ಮ ಇಂಟ್ರೊಡ್ಯೂಷನ್ ಮಾಡಿಬಿಡ್ರಿ, ನಮ್ಗೆ ಕ್ಲಿಯರಿಟಿ ಗೊತ್ತಿದೆ. ಆದರೂ ಒಂದ್ಸಲ ನೀವು ಯಾವ ಫೀಲ್ಡ್ ಅಥ್ಲೆಟ್ ಎಲ್ಲ ಅದನ್ನು ಡೆಕ್ಕಲ್ತಾನಲ್ರಿ? ನಾನು ಲೋಕೇಶ್ ರಾಠೋಡ್, ಇದು ಯಾದಗಿರಿ ಡಿಸ್ಟಿಕ್ ಹುಡುಗ. ನಾನು ಲಾಸ್ಟ್ 5 yearsಯಿಂದ ನಾನು ಈ ಸ್ಟೇಡಿಯಂ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ. ಬಟ್ ನಾನು ಲಾಸ್ಟ್ 15 ವರ್ಷದಿಂದ ನಾನು ಕ್ರೀಡಾದಲ್ಲಿ ಇಡೀ ರಾಜ್ಯದಲ್ಲಿ ನಾನು ಆಸ್ ನಂಬರ್ 1 ಆಗಿ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಹತ್ತತ್ರ ಮೋರ್ ದೆನ್ 50 ನ್ಯಾಷನಲ್ಸ್ ಆಡಿದ್ದೀನಿ. ಈಗ ಪ್ರೆಸೆಂಟ್ ನಾನು ಟೋಟಲ್ ಕಂಟಿನ್ಯೂಸ್ 9 ಸ್ಟೇಟ್ ಗೋಲ್ಡ್ ಮೆಡಲ್ ಮಾಡಿದ್ದೀನಿ. ನನ್ನ ಹೆಸರಲ್ಲಿ 6 ಡಿಫ್ರೆಂಟ್ ರೆಕಾರ್ಡ್ ಇದೆ, ಸ್ಟೇಟ್ ರೆಕಾರ್ಡ್ ಇದೆ, ಕರ್ನಾಟಕ ಸ್ಟೇಟ್ ರೆಕಾರ್ಡ್. ಸೊ ಏನಾಗಿರ್ತದೆ ಅಂದರೆ, ಇತ್ತೀಚೆಗೆ ನಾನು 5 yearsಯಿಂದ ಹೋರಾಟ ಮಾಡುವಾಗ ಇಲ್ಲಿ ನೋಡಿರ್ತೀನಿ ನಾನು. ಆಶ್ಚರ್ಯ ಏನಾಗುತ್ತೆ ಅಂದರೆ, ಇಷ್ಟು ಬಿಡುಗಡೆ, ಈಗ ಸ್ಟೇಡಿಯಂ ನೋಡಿದ ತಕ್ಷಣ ಸ್ಟೇಡಿಯಂ ಕಾಣುತ್ತೆ, ಬಟ್ ಇಷ್ಟು ಖರ್ಚಾಗಿದೆ ಅಂತ ಬೋರ್ಡ್ ನೋಡಿದ ತಕ್ಷಣ ನನಗೆ ಶಾಕ್ ಹೊಡೆದಿದೆ. ಎಷ್ಟು ಖರ್ಚಾಗಿದೆ ಅಂತ ಹೇಳ್ತಿದ್ದಾರೆ? ಈಗ ನೋಡಿ, ಮೂರ್ನಾಲ್ಕು ಜಾಗ ಬೋರ್ಡ್ ಹಾಕಿದ್ದಾರೆ ಅವರು. ಎಕ್ಸಾಂಪಲ್ ಒಂದ್ ಜಾಗ ಏನ್ ಹಾಕಿದ್ದಾರೆ, 4,11,000 ಅಂದ್ರೆ 411 ಲಕ್ಷ ಅಂದ್ರೆ 4,11 ಲಕ್ಷ ಅಂತ ಹೇಳಿ ಒಂದ್ ಕಡೆ ಬೋರ್ಡ್ ಹಾಕಿದ್ದಾರೆ. ಸೊ ಆ ಬೋರ್ಡ್ ಹೋದ ತಕ್ಷಣ ನನಗೇನು ಅನಿಸ್ತು, ಇಡೀ ಸ್ಟೇಡಿಯಂಗೆ ಖರ್ಚು ಮಾಡಿರ್ತಾರಪ್ಪ ಏನಪ್ಪಾ ಅಂತ ಕ್ವಶನ್ ಬಂತು. ಶಾಕಿಂಗ್ ನ್ಯೂಸ್ ಏನಾಯ್ತಂದ್ರೆ, ಒನ್ ಸೈಡ್ ಅದು ಬೋರ್ಡ್ ಎಲ್ಲಿ ಹಾಕಿದಾರಲ್ಲ ಆ ಸರೌಂಡಿಂಗ್ ಮಾತ್ರ ಅದು. ಸೊ ಆ ತರ ಒಂದ್ 3-4 ಜಾಗ ಬೋರ್ಡ್ ಇದೆ. ಎಲ್ಲಾ ಕಡೆ ಸೆಪರೇಟ್ ಬಜೆಟ್. ಇದೆಲ್ಲ ನೋಡಿದ್ರೆ ಫುಲ್ ಶಾಕಿಂಗ್ ನಡೀತಾ ಇದೆ. ನನಗೆ ಗೊತ್ತಿದೆ, ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಟೇಡಿಯಂ ಪರಿಸ್ಥಿತಿ ಹೇಗಿರುತ್ತೆ, ಅದಕ್ಕೆ ಎಷ್ಟು ಖರ್ಚಾಗತ್ತೆ, ಅದನ್ನ ಹೆಂಗ್ ಎಕ್ವಿಪ್ಮೆಂಟ್ ತರಿಸಿ, ಪ್ರತಿಯೊಂದು ನಮಗೆ ಇನ್ಫಾರ್ಮೇಶನ್ ಇದೆ. ಸೊ ಬೇಸಿಕ್ ನೋಡುವಾಗ ಆಯ್ತಪ್ಪ, ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಹೇಗಿರ್ಬೇಕು? ಫಸ್ಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಅಂದ್ರೆ ಅದು ಎಲ್ಲಾ ತಾಲೂಕೆ ಮಾದರಿ ಆಗಂತ ಒಂದು ಸ್ಟೇಡಿಯಂ ಇರಬೇಕು. ಅಂಡ್ ಒನ್ ಆಫ್ ದ ಮೇನ್ ಸ್ಟೇಡಿಯಂ ಅದು. ಆ ಮೇನ್ ಸ್ಟೇಡಿಯಂ ಈ ಲೆವೆಲ್ ಕಳಪೆ ಕಾಮಗಾರಿ ಅಂದ್ರೆ ಅದು ಯಾವ್ದಲ್ಲ, 42 acres ಅಲ್ಲಿ ಕಟ್ಟಿರೋದು ಸ್ಟೇಡಿಯಂ. ಇದು ಟೋಟಲ್ ಗ್ರೌಂಡ್ 42 acres ಏರಿಯಾ ಇದು. ಆಕ್ಚುಲಿ ಟೋಟಲ್ ಕಾಂಪೌಂಡ್ ಏನಿದೆ ಸರೌಂಡಿಂಗ್ ಸ್ಟೇಡಿಯಂ ಕೊಟ್ಟಿರೋದು 42 acres. ಅದರಲ್ಲಿ ಇಲ್ಲ ಅಂದ್ರೆ ಮಿನಿಮಮ್ ಒಂದು 20 ಗೇಮ್ಸ್, ಬೇರೆ ಗೇಮ್ಸ್ ಸ್ಟೇಡಿಯಂನ ಕಟ್ಬೋದು ನಾವು. ಹೌದು. ಸೊ ನಾನು ಬರೀ ಅಥ್ಲೆಟಿಕ್ಸ್ ಬಗ್ಗೆ ಮಾತಾಡೋದಲ್ಲ, ಪ್ರತಿಯೊಂದು ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ. ಒಂದು ಆಕ್ಚುಲಿ ಆಶ್ಚರ್ಯ ಏನಂದ್ರೆ, ಒಂದು ಇಂಡೋರ್ ಸ್ಟೇಡಿಯಂ ಇಲ್ಲ. ಶಾಪುರಲ್ಲಿ ಇಂಡೋರ್ ಇದೆ, ಬಟ್ ಯಾರಿಗೆ ಯೂಸ್ ಆಗ್ತಾ ಇಲ್ಲ. ಬಟ್ ಇಲ್ಲಿ ಇಂಡೋರ್ ಒಂದಿಲ್ಲ, ಇಷ್ಟು ದೊಡ್ಡ ಏರಿಯಾದಲ್ಲಿ. ಅಂಡ್ ಬೇರೆ ಗೇಮ್ಸ್. ಇಂಡೋರ್ ಗೇಮ್ ಟೆನ್ನಿಸ್ ಇದೆಯಲ್ಲ, ಎಲ್ಲಿ ಟೆನ್ನಿಸ್ ಒಂದು ಇಲ್ಲ. ಇಂಡೋರ್ ಅಂದ್ರೆ ಅದು ಇಂಡೋರ್ ಅಂದ್ರೆ ಸರ್, ಅದು ಒಂದು ಮಾಮೂಲಿ ಮನೆ ಕಟ್ಟಿದ್ದಾರೆ. ನಾನು ನೋಡ್ಕೊಂಡೆ ಬಿಲ್ಡಿಂಗ್. ಅದು ಆಕ್ಚುಲಿ ನಥಿಂಗ್ ಬಟ್ ಸ್ಟೋರ್ ರೂಮ್ ತರಾನೇ ಅದು. ಅದರಲ್ಲಿ ಅವ್ರು ಏನಂತ ಹಾಕಿದ್ದಾರೆ, ಟೇಬಲ್ ಟೆನ್ನಿಸ್ ಏರಿಯಾ. ಬಟ್ ಟೇಬಲ್ ಟೆನ್ನಿಸ್ ಒಳಗಡೆ ಇಲ್ಲ. ಅದನ್ನು ಟೇಬಲ್ ಟೆನ್ನಿಸ್, ಅದಕ್ಕೆ ಸಪ್ರೇಟ್ ಆಗಿ ಬಜೆಟ್ ಬರುತ್ತೆ, ಸಪ್ರೇಟ್ ಆಗಿ ಎಕ್ವಿಪ್ಮೆಂಟ್ಸ್ಗೆ ಬಜೆಟ್ ಬರುತ್ತೆ. ಅದೆಲ್ಲ ಎಕ್ವಿಪ್ಮೆಂಟ್ಸ್ ಏನ್ ಮಾಡ್ತಾರೆ, ಸ್ಟೋರ್ ರೂಮ್ ಅಲ್ಲಿ ಮುಚ್ಚಿಡೋದು ಕೆಲಸ. ಸ್ಟೋರ್ ರೂಮ್ ಅಲ್ಲದೆ ಅದು ಒಂದು ಬಾತ್ರೂಮ್. ಅದು ಬಾತ್ರೂಮ್ ಒಳಗಡೆ ಆ ಬಾತ್ರೂಮ್ ಮುಚ್ಚಿಟ್ಟಿರ್ತಾರೆ. ಅದಕ್ಕಿಂತ ಹೆಚ್ಚು ಶಾಕಿಂಗ್ ನ್ಯೂಸ್ ಏನಂದ್ರೆ, ಇಡೀ ದೊಡ್ಡ ಸ್ಟೇಡಿಯಂ ಕಾಂಪೌಂಡ್ ಕಟ್ಟಿದ್ದಾರೆ, ದೊಡ್ಡ VIP ಇಲ್ಲಿ ಬಂದು ವಾಕ್ ಮಾಡ್ತಾರೆ. VIP ಬಂದು ವಾಕ್ ಮಾಡಿದ್ರು ಕೂಡ ಅವ್ರಿಗೆ ಒಂದು ಕಣ್ಣಿಗೆ ಏನಂದ್ರೆ, ಒಂದು ವಾಶ್ರೂಮ್ ಸುವಿಧೆ ಇಲ್ಲ ಇಲ್ಲಿ. ಅಲ್ಲ, ಈ ಮೂಲ ಸೌಕರ್ಯ ಅಂದ್ರೆ ಯಾವ್ಯಾವ ಮೂಲ ಸೌಕರ್ಯ ಬೇಕು ನಿಮಗೆ?
ನನಗೆ ಬೇಡ ರೀ, ನನಗೆ ಅಲ್ಲ ನಿಮ್ಮ ಪ್ರಕಾರ ಯಾವ್ಯಾವ ಮೂಲಸೌಕರ್ಯ? ಮೂಲಭೂತ ಸೌಕರ್ಯ ಏನಿರ್ತಾರೆ, ಒಂದ್ ಸ್ಟೇಡಿಯಂ ಅಂದ್ರೆ ಪ್ರಾಪರ್ ಒಂದು ಫಿಟ್ನೆಸ್ ಮಾಡಕ್ ಬರ್ತಾನೆ ಮನುಷ್ಯ, ಒಂದ್ ಸ್ಫೂರ್ತಿಯಾದ ಪ್ಲೇಸ್ ಇರಬೇಕು, ಅಲ್ಲಿ ನೋಡಿದ ತಕ್ಷಣ ಮೋಟಿವೇಟ್ ಆಗ್ಬೇಕು ಮನುಷ್ಯ. ಬೇಗ ನಾವು ಇಲ್ಲಿ ಬರ್ತೀವಿ ಅಂದ್ರೆ ಒಂದಾಗಬೇಕು. ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ, ವಾಶ್ರೂಮ್ ಸುವಿಧಾ ಇಲ್ಲಿ ಪ್ರಾಪರ್ ಇಲ್ಲ ಎಲ್ಲ. ಈಗ ನಾವು ಗಂಡಸ್ ಮಕ್ಳು ಬೇಕಾದ್ರೆ ನಾವು ಹೆಂಗೋ ಅಡ್ಜಸ್ಟ್ ಮಾಡ್ತೀವಿ ಬಿಡ್ರಿ, ಈಗೆಲ್ಲ ಗೊತ್ತಿಲ್ಲದೆ ವಿಷಯ. ಹೆಣ್ಮಕ್ಳದ್ ಪ್ರಶ್ನೆ ಹೇಳ್ರಿ, ಏನ್ ಮಾಡ್ತಾರೆ ಹೆಣ್ಮಕ್ಳು? ಅವ್ರಿಗೆ ಒಂದು ಪ್ರಾಪರ್ ಸುವಿಧಾ ಇಲ್ಲ. ಅದೇ ಇಲ್ಲದೆ ಮೂಲಭೂತ ನೀರಿನ ವ್ಯವಸ್ಥೆ ಪ್ರಾಪರ್ ಇಲ್ಲ, ಪ್ರಾಪರ್ ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಇಲ್ಲಿ ಈ ಸರೌಂಡಿಂಗ್ ಇಲ್ಲಿ ಏನಾದ್ರು ಏನೋ ಹೆಚ್ಚು ಕಡಿಮೆ ಆಯ್ತು ಯಾಕೆ ಹೇಳೋರಿಲ್ಲ ಇಲ್ಲಿ. ನನಗೆ ಇನ್ನೊಂದು ಡೌಟು, ನಿಮ್ಗೆ ಕೇಸ್ ಹಾಕಿರೋದು ಒಂದಾ ಎರಡಾ? 2 ಕೇಸ್ ಹಾಕಿದ್ದಾರೆ. ಅವತ್ತು DC ಅವ್ರು ಮಾಡಿರೋದು ಒಂದೇ ಅಂತ ನಮ್ಗೆ ಕೇಳಲ್ಪಟ್ಟೆ. ನೋಡಿ, DC ಅವರು ಒತ್ತಡ ಮಾಡಿದ್ದು ಇವರಿಗೆ ಪೊಲೀಸ್ ಅವ್ರ ಮೇಲೆ ರಾತ್ರಿ 11 ಗಂಟೆ, ನಮ್ಮ ಮಾಹಿತಿ ಬಂದಿರೋದು ರಾತ್ರಿ 11 ಗಂಟೆ ಮೇಲೆ ಅವ್ರ ಮೇಲೆ ಪ್ರೆಷರ್ ಹಾಕಿದ್ದಾರೆ ಪೊಲೀಸರ ಮೇಲೆ. ಅವರು ಕೂಡ ಪಾಪ ನಮ್ಮ ಸಪೋರ್ಟ್ ಆಗಿದ್ರು. ಲಾಸ್ಟ್ ಇವ್ರು ಪ್ರೆಷರ್ ಆದ್ಮೇಲೆ ಇವತ್ತು ಗೊತ್ತಿದೆ ಜಿಲ್ಲಾ ಆಡಳಿತ ಕೆಲಸ ಹೇಗೆ ಮಾಡುತ್ತೆ. ಸೊ ಅವರು ಪ್ರೆಷರ್ ಮಾಡಿ ಒಬ್ಬ ಅಮಾಯಕ ಸುರೇಶ್ ಅಂತ ಹೇಳಿ ಒಂದು ಸೆಕ್ಯೂರಿಟಿ ಗಾರ್ಡ್ ಅಮಾಯಕ ಹೆಸರು ತಗೊಂಡು ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ. ಸುರೇಶ್ ಗೌಡ ಅವ್ರ ಡ್ಯೂಟಿಗೆ ನೀವು ಅದು ಆಕ್ಚುಲಿ ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ, ನಮ್ ಕಣ್ಣಿಗೆ ನೋಡಿಲ್ಲ ನಾವು ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಇದ್ದ ಇಲ್ಲ ಅಂತ. ಇರಲಿಲ್ಲ ಆಕ್ಚುಲಿ ಅವತ್ತು DC ಆಫೀಸ್ ಅಲ್ಲಿ ಏನಾಯ್ತು ನನಗೆ ಅದನ್ನ ಕ್ಲಿಯರ್ ಆಗಿ ಹೇಳಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು Instagram ಅಲ್ಲಿ ಓಡಾಡ್ತಿರೋದೇನಂದ್ರೆ ಮುಗಿಸ್ತೀನಿ. ಆಕ್ಚುಲಿ ಏನಾಗತ್ತಂದ್ರೆ ಇದೆಲ್ಲ ಆಗುವಾಗ ನಾನು ಈ ಸ್ಟೇಡಿಯಂ ಅವತಾರ ನೋಡಾದ್ಮೇಲೆ ನಾನು DC ಅವ್ರಿಗೆ ಪತ್ರ ಬರೋ ಸ್ಟಾರ್ಟ್ ಮಾಡಿದೆ 2022 ಫಸ್ಟ್ ಲೆಟರ್ ಬರಿತೀನಿ ನಾನು DC ಅವ್ರಿಗೆ 2022 ಸೊ ಅವ್ರು ಬರಿತೀನಿ, ಅವ್ರ ಕಡೆಯಿಂದ ಯಾವ ರಿಪ್ಲೈ ಬರಲ್ಲ. ನಾನು ಹಂಗೆ ಆ ಟೈಮ್ಗೆ ಉತ್ಸವ ಸಚಿವ ಇವರಿದ್ರು, ಇವ್ರ ಹೆಸರು ಪ್ರಭು ಚವ್ಹಾಣ್ ಉತ್ಸವ ಸಚಿವರು ಇದ್ರು. ಅವ್ರು ಕೂಡ ನಾನು ಪತ್ರ ಬರದೆ, ಅವ್ರ ಕಡೆಯಿಂದ ನೋ ರಿಪ್ಲೈ. ಇದು ಹೆಂಗೆ ಆಗತ್ತಪ್ಪ? ನಾನು ಅವಾಗ ಒಂದು ಕೋಚಿಂಗ್ ಕ್ಲಬ್ ಇಲ್ಲಿ ಒಂದು ಕ್ಲಬ್ ತೆಗ್ದಿದ್ದೆ, ಅವ್ರು ಟ್ರೈನಿಂಗ್ ಮಾಡಿಸ್ತಾ ಇದ್ದೆ. ನೀವು ಟೀಚರ್ ಆಗಿ ಅಂದ್ರೆ ಈಗ ನೋಡಿ ನಮ್ಮ ಕರ್ನಾಟಕ ಸರ್ಕಾರದ ಹೇಗಿದೆ ಅಂದ್ರೆ ಒಬ್ಬ ಅಚೀವ್ಮೆಂಟ್ ಮಾಡ್ತಾನೆ ಯಾವ ರೀತಿ ಸೌಲಭ್ಯಗಳಿಲ್ಲ. ಕಾಸ್ಟ್ ಜಾತಿ ಬಂದ್ರೆ ಅವಾಗ ಏನೋ ಒಂದು ಸಣ್ಣ ಪುಟ್ಟ ಸಪೋರ್ಟ್ ಇದೆ, ಬಟ್ ಮೇನ್ ಸಪೋರ್ಟ್ ಯಾರಿಗೆ ಸಿಗ್ಬೇಕು ಅವ್ರ ಸಪೋರ್ಟ್ ಇಲ್ಲ, ಟ್ಯಾಲೆಂಟ್ಗೆ ಸಪೋರ್ಟ್ ಇಲ್ಲ. ಆದ್ರೂ ಕೂಡ ನಾನು ಹೋಪ್ ಕಳ್ಕೊಂಡು ಸ್ಪೋರ್ಟ್ಸ್ನ ಸ್ಟಾಪ್ ಮಾಡಿಬಿಟ್ಟು ಅಂದ್ರೆ 2022 ಒಂದು ಕ್ಲಬ್ನ ರಚನೆ ಮಾಡ್ತೀನಿ. ಕ್ಲಬ್ ಮುಖಾಂತರ ಬಡ್ರ ಮಕ್ಕಳು ಯಾರ ಹತ್ರ ಫೀಸ್ ತಗೊಳ್ದೆ ನಾನು ಕೋಚಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಅವರೆಲ್ಲ ವ್ಯವಸ್ಥೆ ನೋಡಿದ್ರೆ ಪಾಪ ಬಹಳಷ್ಟು ಟ್ಯಾಲೆಂಟ್ ಇದೆ, ಆದ್ರೆ ಟ್ಯಾಲೆಂಟ್ ಮುಂದೆ ಯಾಕೆ ಬರ್ತಿಲ್ಲ ಅಂದ್ರೆ ಕಾರಣಗಳು ಮೂಲಭೂತ ಸೌಕರ್ಯ ಇಲ್ಲ, ಗ್ರೌಂಡ್ ಪ್ರಾಪರ್ ಇಲ್ಲ. ಸಿಂಡರಮ್ ಅಪ್ರೂವಲ್ ಆಗಿದ್ದ ಗ್ರೌಂಡ್ ನ ಗರ್ಚಾಕ್ ಮುಚ್ಚಿದ್ದಾರೆ. ಇಲ್ಲ ಸಿಂಡ್ರೋಮ್ ಅದಕ್ಕೆ ಡಿಫರೆನ್ಸ್ ಹೇಳ್ರಿ ನಮ್ಗೆ ಮುಂದೆ. ಡಿಫರೆನ್ಸ್ ಅಂದ್ರೆ ನೋಡಿ 2 ಟೈಪ್ಸ್ ಆಫ್ ಟ್ರ್ಯಾಕ್ ಇರುತ್ತೆ, ಒಂದು ಸಿಂಥೆಟಿಕ್ ಇರುತ್ತೆ, ಒಂದು ಸಿಂಡರಮ್ ನಥಿಂಗ್ ಬಟ್ ಅದು ಮರಮ್ ಇದು ಇರುತ್ತೆ, ಯಾವುದು ಕೋಲಾ ಇದು ಹಾಕಿರ್ತವಲ್ಲ ಬ್ಲಾಕ್ ಸ್ಯಾಂಡ್ ಇರುತ್ತೆ. ಅದು ಬ್ಲಾಕ್ ಸ್ಯಾಂಡ್ ಏನ್ ಇರತ್ತಂದ್ರೆ ಅದು ಸಾಫ್ಟ್ ಮಣ್ಣು ಅಂತ ಕರಿತೀವಿ ನಾವು, ಫುಲ್ ಸಾಫ್ಟ್ ಇರುತ್ತೆ. ಅವಾಗ ನಮ್ಮ ರನ್ನಿಂಗ್ ಓಡುವಾಗ ರನ್ನಿಂಗ್ ಸ್ಪೈಕ್ಸ್ ಅಂತ ಹಾಕ್ತೀವಿ ನಾವು. ಸೊ ರನ್ನಿಂಗ್ ಸ್ಪೈಕ್ ಅದು ನಾವು ಹಾಕಿದ್ರು ಕೂಡ ನಮ್ಗೆ ಪುಷ್ ಮಾಡುತ್ತೆ ಮುಂದೆ. ಈ ಪುಷ್ ಮಾಡೋದು ಇಲ್ಲಿ ಏನಂದ್ರೆ ಕ್ಯಾನಲ್ ಪಕ್ಕ ಗರ್ಚ್ ಹಾಕ್ತಾರಲ್ಲ, ಗರ್ಚನ ಹಾಕಿ ಕರೆಕ್ಟಾಗಿ ಚೆನ್ನಾಗಿ ಲೆವೆಲ್ ಮಾಡಿದ್ರು. ಈಗ ನೋಡಿದ್ರೆ ಇನ್ನೂ 1 ಫೀಟ್ ಕೆಳಗಡೆ ಹೋಗ್ಬಿಟ್ಟಿದೆ. ಯಾವುದು ಪ್ರೋಗ್ರಾಮ್ ಫಂಕ್ಷನ್ ಬಂದ್ರೆ ಮೇಲೆಗಡೆ ಒಂದ್ ಲೇಯರ್ ತೆಗಿತಾರೆ, ಈ ಕಡೆ ಬಿಸಾಕ್ತಾರೆ, ಸೇಲ್ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಇನ್ನೊಂದು ಅದ್ಭುತ ಏನಂದ್ರೆ CM ಯಾರೋ ಬಂದ್ರೆ, ಯಾರು VIP ಬಂದ್ರೆ ಆ ದಿವಸ ಸ್ಟೇಡಿಯಂ ಪರಿಸ್ಥಿತಿ ನೋಡ್ಬೇಕು, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಈಗ ನಾವು ಕೇಳಿದ್ರೆ ಇಲ್ಲ. ಈಗ ಲಾಸ್ಟ್ ಟೈಮ್ CM ಅವರು ಬರ್ತಾರೆ, ವಿತಿನ್ 2-3 days ಅಲ್ಲಿ ಇಷ್ಟು ದೊಡ್ಡ ಪ್ರೋಗ್ರಾಮ್ ಇದು ಮಾಡ್ತಾರೆ, ರೆಡಿ ಮಾಡ್ತಾರೆ. 75 lakhs ಖರ್ಚು ಮಾಡ್ಬಿಟ್ಟು ಪ್ರೋಗ್ರಾಮ್ ಮಾಡ್ತಾರೆ. ಬಟ್ 75 lakh ಖರ್ಚಾಗಿರೋದು ಏನಾಗಿದೆ ಎಲ್ಲರಿಗೂ ಗೊತ್ತಿದೆ. ಬಟ್ ಈ ಒಂದು ದೊಡ್ಡ 2-3 ದಿನದಲ್ಲಿ ಮಾಡ್ತಾರೆ. ನಾನು ಒಬ್ಬ ಕ್ರೀಡಾಪಟು ಆಗಿ ಎಷ್ಟೋ ಜನ ಯುವಕರು ಸೇರಿ ಅವ್ರನ್ನ ಪ್ರಶ್ನೆ ಮಾಡುವಾಗ ಅವ್ರ ಹತ್ರ ಆನ್ಸರ್ ಇರಲಿಲ್ಲ. 5 years ಇಂದ ಒಂದು ಮೂಲಭೂತ ಸೌಕರ್ಯ ಕೊಡಿಂದ ಅವ್ರ ಕೈಲಿ ಕೊಡ್ಸೋಕ್ಕಾಗಿಲ್ಲ. CM ಬರ್ತಾರೆ ಅಂದರೆ ವಿತಿನ್ 2-3 days ಹೇಗೆ ರೆಡಿ ಮಾಡ್ತಾರೆ ಇವರು? ರೈಟ್. ಅದು ಇಲ್ಲದೆ 17 ಸೆಪ್ಟೆಂಬರ್ 2025 ಅಲ್ಲಿ ನಾನು SP, CO ಆ್ಯಂಡ್ DC ಈ 3 ಅಧಿಕಾರಿ ಕರ್ಕೊಂಡು ನಾನು ಇಡೀ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಮ್ದು ಏನೋ ಅವತಾರ ಇದೆ, ಏನು ಕಳಪೆ ಕಾಮಗಾರ ಆಗಿದೆ, ಪ್ಲಸ್ ಎಷ್ಟು ಕದಿಟ್ಟಿದ್ದಾರೆ ಎಕ್ವಿಪ್ಮೆಂಟ್ಸ್ನ, ಇದೆಲ್ಲ ಮುಚ್ಚಿ ಏನು ಇಟ್ಟಿದ್ರೆ ಅದನ್ನು ಓಪನ್ ಆಗಿ ತೋರಿಸ್ತೀನಿ ನಾನು. ಅವತ್ತಿಂದ ಟುಡೇ ಹತ್ತತ್ರ 4 ತಿಂಗಳ ಮೇಲೆ ಆಗ್ತಾ ಬಂತು, ಒಂದು ರಿಪೋರ್ಟ್ ಇಲ್ಲ ಅವ್ರ ಕಡೆಯಿಂದ. ಇಷ್ಟು ನಾವು ಇದ್ರ ಮೇಲೆ ಕಾಮಗಾರಿ ಮೇಲೆ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ, ಕ್ರಮ ತೊಗೊಂಡಿದ್ದಂಥ ಒಂದು ರಿಪೋರ್ಟ್ ಇಲ್ಲ ಅವ್ರ ಕಡೆಯಿಂದ. ಈ ರಿಪೋರ್ಟ್ ತೊಗೊಳ್ಳಿ ಅಂತ ಹೇಳ್ತಾನೆ ನಾವು ಪದೇ ನಾವು ರಿಕ್ವೆಸ್ಟ್ ಮಾಡೋದಾಯಿತು ಅವ್ರ ಕಡೆಯಿಂದ. ಅದಾದಮೇಲೆ ಅದು ಫಸ್ಟ್ ಆಯಿತು. ಸೆಕೆಂಡ್ ಟೈಮ್ ಏನಾಗುತ್ತೆ ಅಂದರೆ ಕಲ್ಯಾಣ ಕರ್ನಾಟಕ ನಮ್ಮ ಯೂತ್ ಅಸೋಸಿಯೇಷನ್ ಒಂದು ಸಂಘಟನೆ ನಾವು ಕಟ್ಟಿರೋದು, ಸಪ್ರೇಟ್ ಸಂಘಟನೆ ಕಟ್ತೀವಿ. ಅದು ಉದ್ದೇಶ ಅದೇ ಇರುತ್ತೆ, ಯುವಕರದ್ದು ಒಂದು ಚೇಂಜ್ ಆಫ್ ವಾಯ್ಸ್ ಅಂತ ನಾವು ಕರಿತೀವಿ. ಆ ಚೇಂಜ್ ಆಫ್ ವಾಯ್ಸ್ ಮುಖಾಂತರ ನಾವು ಏನು ಮಾಡ್ತೀವಿ, ಫಸ್ಟ್ ನನಗೆ ರೀಸೆಂಟ್ಲಿ ನ್ಯಾಷನಲ್ ಮೆಡಲ್ ಆಗಿರ್ತದೆ, ಬ್ರಾಂಜ್ ಮೆಡಲ್ ಖೇಲೋ ಇಂಡಿಯಾ ಮೆಡಲ್ ಆದಮೇಲೆ ಒಂದು DC ಕಡೆಯಿಂದ ಆಯಿತು, ಒಂದು DC ಆಡಳಿತ ಕಡೆಯಿಂದ, ಜಿಲ್ಲಾ ಆಡಳಿತ ಕಡೆಯಿಂದ ಅಪ್ರಿಷಿಯೇಷನ್ ನನಗೆ ಬರಲ್ಲ.
ಆ ಒಂದು ಬೇಜಾರಲ್ಲಿ ಆಗಿರ್ತದೆ. ಬಟ್ ಅದು ಕೂಡ ಆಯ್ತು ಬಿಡಪ್ಪ, ಏನೊಂದು ಆಗ್ಲಿ, ಈ ಹುಡುಗರು ಸೇರಿ ನನಗೊಂದು ಅಪ್ರಿಷಿಯೇಟ್ ಮಾಡಿದ್ರು, ಇಡೀ ನಮ್ಮ ಯಾದಗಿರಿನ ಒಂದು ರ್ಯಾಲಿ ತಗೊಂಡ್ರು, ಅದೆಲ್ಲ ಆಯ್ತು. ನನಗೆ ನೆಕ್ಸ್ಟ್ ಏನಾಗತ್ತಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಅವ್ರಿಗಿಂತ ಪ್ರಶ್ನೆ ಬಂದಿಲ್ಲಲ್ಲ, ನಾನು ರೈಡ್ ಮಾಡಿಸಿದ್ರು ಅದಕ್ಕೆ ಏನು ಆನ್ಸರ್ ಬರ್ತಲ್ಲ. ಆದ್ರೆ ಸತತ್ ನಂದು ಇತ್ತು ವಿಡಿಯೋ ಮಾಡೋ ಮುಖಾಂತರ ಅವೇರ್ನೆಸ್ ಮಾಡ್ತಾ ಇದೆ, ಇದಕ್ಕೆ ಎಷ್ಟು ಖರ್ಚಾಗಿದೆ, ಇದೊಂದು ಕಳಪೆ ಆಗಿದೆ, ಇದೆಲ್ಲ ಪ್ರತಿಯೊಂದು. ನಾನು ಇವನ್ ಸ್ವಚ್ಛತಾ ಕಾರ್ಯಕ್ರಮ ಇಡ್ಸಿದೆ, ಸ್ವಚ್ಛತಾ ಹುಡುಗರು ನಾನೇ ಸ್ವಚ್ಛತೆ ಮಾಡಿಸಿರೋದು. ಇಲ್ಲಿ ಸ್ಪೆಷಲಿ ಸ್ಟೇಡಿಯಂ ಅಲ್ಲಿ ಪಾನ್ ಮಸಾಲ ತಿನ್ಕೊಂಡು ಎಲ್ಲ ಬೆಕ್ಕ ಜಾಗ ಬಿಸಾಕತ್ತಾರೆ.